ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ಗೆ. ಇವಾಗ ನೀವೇನು ನೋಡ್ತಾ ಇದ್ದೀರಲ್ಲ ವಿಡಿಯೋಲಿ, ಅದು ಬಂದು ನಾವು ಸ್ಟೇ ಆಗ್ತಾಯಿರೋ ಹೋಟೆಲ್ಲು. ಒಂದು ದಿನದ ಮಟ್ಟಿಗೆ ಎಲ್ಲ ಲಗೇಜ್ ಎಲ್ಲ ತೊಗೊಂಡು ರೂಮ್ ಕೀಸ್ ಎಲ್ಲ ನಂಬರ್ ಪ್ರಕಾರ ಕೊಡ್ತಾರೆ, ಎಲ್ಲ ಈಸ್ಕೊಳ್ತಾ ಇದ್ದೀವಿ. ನಾವು ಸ್ಟೇ ಆಗ್ತಾ ಇರೋದು ಬಂದು ಹರಿದ್ವಾರದಲ್ಲಿ. ಎಲ್ಲರೂ ಫ್ರೆಶ್ ಅಪ್ ಆಗಿ ಸ್ವಲ್ಪ ಫೋಟೋಸ್ ವೀಡಿಯೋಸ್ ಎಲ್ಲ ತೊಗೊಂಡು ಹರಿದ್ವಾರಲ್ಲೆಲ್ಲ ಶಾಪಿಂಗ್ ಏನಾದರೂ ಇದೆಯಾ ಅಂತ ನೋಡೋಕ್ಕೆ ಹೋದ್ವಿ ಎಲ್ಲರೂ ಸ್ವಲ್ಪ ಹೊತ್ತು. ಹಾಗೆ ಹೋಗಬೇಕಾದ್ರೆ ಒಂದು ದೇವಸ್ಥಾನ ಕಣ್ಣಿಗೆ ಬಿತ್ತು. ತಾಳು ನೋಡೋಣ ಅಂತ ಹೋದರೆ ದೇವಸ್ಥಾನದ ಹಿಂದೆ ಹೋಟೆಲ್ ಇದೆ. ತುಂಬ ಚೆನ್ನಾಗಿತ್ತು. ದೇವಸ್ಥಾನದ ಒಳಗಡೆ ಎಲ್ಲ ಹೋಗಿ ಆಮೇಲೆ ಹೋಟೆಲ್ ಒಳಗಡೆನೂ ಹೋದ್ವಿ. ಅಲ್ಲೆಲ್ಲ ತೋರಿಸಿದ್ರು ಕೂಡ ಹೋಟೆಲವರು, ಬನ್ನಿ ನೆಕ್ಸ್ಟ್ ಟೈಮು ಅಂತ ಹೇಳಿದ್ರು. ಇದು ಬಂದು ನಾವು ಇದ್ದಿದ್ದು ಹೋಟೆಲ್ಲು. ನೆಕ್ಸ್ಟ್ ಡೇ ಮಾರ್ನಿಂಗ್ ಇದು ವಿಡಿಯೋ ಮಾಡ್ತಾ ಇರೋದು. ತುಂಬ ಚೆನ್ನಾಗಿತ್ತು. ಇವಾಗ ಏನು ಮಾತಾಡ್ತೀವಿ ಅಲ್ಲ, ನೀವು ಲೈವಲ್ಲಿ ನೋಡ್ಬೋದು. ಹರಿದ್ವಾರಕ್ಕೆ ಬಂದು ಫ್ರೆಶ್ ಅಪ್ ಎಲ್ಲ ಆಗಿ ಆಮೇಲೆ ಫಸ್ಟ್ ಶಾಪಿಂಗ್ ಹೋಗಿದ್ದು, ಆಮೇಲೆ ಬಂದು ಊಟ ಮಾಡಿದ್ವಿ. ಮನೆಯಲ್ಲಿ ನಿದ್ದೆ ಮಾಡ್ದಂಗೆ ಆಯ್ತಲ್ಲ, ಊಟ ಆಗಿತ್ತು, ತುಂಬಾ ಚೆನ್ನಾಗಿತ್ತು, ಮಸ್ತ್ ಆಗಿತ್ತು. ಅದರಲ್ಲೂ ಇಲ್ಲಿ ನಮ್ಮ ಊಟ ತಿನ್ನೋದಂತೂ ಇನ್ನೂ ಚೆನ್ನಾಗಿತ್ತು. ಊಟ ಮುಗಿಸಿ ಆರೋಗ್ಯವಾಗಿದ್ದೀವಿ. ಒಳ್ಳೆ ದಿನ ಕಳೆದು ಒಳ್ಳೆ ದಿನ ಶುರು ಮಾಡಿದ್ವಿ. ಇವತ್ತು ಡೇ 1 ನಮ್ಮ ಕೇದಾರ್ನಾಥ್ನ ಮೊದಲನೇ ದಿನ, ಚಾರ್ಧಾಮ್ ಯಾತ್ರೆಯ ಮೊದಲನೇ ದಿನ ಇವಾಗ ಶುರು ಮಾಡ್ತೀವಿ. ಎಲ್ಲರಿಗೂ ಬೆಸ್ಟ್ ಆಫ್ ಲಕ್ ಹೇಳ್ತಾ ಒಳ್ಳೆ ಜರ್ನಿ ಆಗಲಿ ಅಂತ ವಿಶ್ ಮಾಡಿ, ನಮ್ಮ ಯಾತ್ರೆ ಶುಭವಾಗಲಿ, ನೀವು ವಿಶ್ ಮಾಡಿ ಅಂತ ಹೇಳ್ಕೊಳ್ತಾ ಇದ್ದೀವಿ. ಥ್ಯಾಂಕ್ ಯು. ತಿಂಡಿ ಬಂದು ನಮ್ಮದು ಇದಾಗಿತ್ತು, ವಿಡಿಯೋ ನೋಡ್ತಾ ಇದ್ದೀರಾ. ನೆಕ್ಸ್ಟ್ ನಾವೆಲ್ಲ ಬಸ್ ಹತ್ಕೊಳ್ಳೋಕೆ ಹೋಗ್ತಾ ಇದ್ದೀವಿ. ಬಸ್ ಹತ್ರ ಹೋಗ್ತಾ ಇದ್ದೀವಿ, ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು. ಇದು ಗೂಡು ಕಟ್ಟಿದೆ, ಯಾವ ಪಕ್ಷಿ ಅನ್ನೋದು ಗೊತ್ತಿಲ್ಲ. ತುಂಬ ಚೆನ್ನಾಗಿತ್ತು, ಉದ್ದಗೂ ಕಟ್ಟಿತ್ತು. ನೋಡೋಕ್ಕೆ ಯಾವ ಥರ ಕಾಣಿಸ್ತಾ ಇದೆ ನೀವೇ ವಿಡಿಯೋದಲ್ಲಿ ನೋಡ್ಬೋದು. ಅದನ್ನು ಸ್ವಲ್ಪ ಕ್ಯಾಪ್ಚರ್ ಮಾಡಿದೆ. ಇವಾಗ ನಮ್ಮ ಚಾರ್ಧಾಮ್ ಯಾತ್ರೆ ಸ್ಟಾರ್ಟ್ ಆಗ್ತಾ ಇರೋದ್ರಿಂದ ಬಸ್ನ ಪೂಜೆ ಮಾಡ್ತಾಯಿದ್ದೀವಿ. ಅದು ಬಂದು ನಮ್ಮದು ಹೊಸ ಬಸ್ಸು, ಅದರಿಂದ ಪೂಜೆಯಿಂದ ಶುರುವಾಗಲಿ ಅಂತ ಎಲ್ಲ ಸೇರಿ ಪೂಜೆ ಮಾಡ್ತಾಯಿದ್ದೀವಿ. ನಮ್ಮ ಈ ಬಸ್ಸಲ್ಲಿ ಒಟ್ಟು 31 ಜನ ಪ್ರಯಾಣ ಮಾಡ್ತಾಯಿದ್ದೀವಿ, ನಾವು ಸೇರಿ. ಎಲ್ಲರದು ವೀಡಿಯೋಸ್ ಒಂದು ನೆನಪಿಗಾಗಿ ಇರಲಿ ಅಂತ ನಾನೇ ಎಲ್ಲರೂ ವೀಡಿಯೋಸ್ ಕ್ಯಾಪ್ಚರ್ ಮಾಡ್ತಾಯಿದ್ದೀನಿ. ಎಲ್ಲರೂ ಅದೇ ಥರ ಸ್ಪಂದಿಸ್ತಾ ಇದ್ದಾರೆ, ಅದೇ ಖುಷಿ ವಿಷಯ ಹೇಳಬೇಕು ಅಂದರೆ. ನಿಜವಾಗ್ಲೂ ಹೇಳಬೇಕು ಅಂದರೆ ಇಲ್ಲಿ ದೊಡ್ಡವರು ಚಿಕ್ಕವರು ಅಂತ ಏನಿಲ್ಲ. ಅವರು ನಮ್ಮ ಜೊತೆ ಅದೇ ಥರನೇ ಎಂಜಾಯ್ಮೆಂಟ್ ಮಾಡಿದ್ರು. ನೀವು ಮುಂದೆ ಹೋಗ್ತಾ ವೀಡಿಯೋಸಲ್ಲಿ ನೋಡ್ತೀರಾ ನಮ್ಮ ಜೊತೆ ಯಾವ ಥರ ಇದ್ದರು, ನಾವು ಯಾವ ಥರ ಎಂಜಾಯ್ ಮಾಡಿದ್ವಿ. ಈ ಚಾರ್ಧಾಮ್ ಯಾತ್ರೆಯಲ್ಲಿ ಯಾವ ಥರ ನಾವು ಹೋದ್ವಿ, ಹೇಗೆ ಹೋದ್ವಿ ಅಂತ ಮುಂದೆ ಬರೋ ವೀಡಿಯೋಸಲ್ಲಿ ನಿಮಗೆ ಹೋಗ್ತಾ ಹೇಳ್ತಾ ಹೋಗ್ತೀನಿ. ದ್ವಾರ, ಇಲ್ಲಿಂದ ನಮ್ಮ ಧಾಮದ ಯಾತ್ರೆ ಶುರುವಾಗುತ್ತೆ. ಸೊ ಈ ಧಾಮದ ಯಾತ್ರೆಯನ್ನ ಮುಂದೆ ನಮ್ಮ ಪಯಣ ತುಂಬಾ ಕಠಿಣವಾಗಿರುತ್ತೆ. ಭಗವಂತನಲ್ಲಿ ನಮ್ಮ ಒಂದು ಪ್ರಾರ್ಥನೆ ಇರೋಣ. ಖಂಡಿತ ಭಗವಂತ ನಮ್ಮ ಜೊತೆಗಿದ್ದಾನೆ, ಜೊತೆಗಿರೋದಕ್ಕೆ ಇಲ್ಲಿ ತನಕ ಬಂದಿದ್ದೀವಿ. ಇನ್ನೂ ಮುಂದೆ ನಮ್ಮ ಜೊತೆ ಇದ್ದು ಯಶಸ್ವಿಯಾಗಿ ನಾವು ಚಾರ್ಧಾಮ ಪಯಣವನ್ನ ಮುಗಿಸ್ಲಿ ಅಂತೇಳಿ ನಾವು ಭಗವಂತನಲ್ಲಿ ಪ್ರಾರ್ಥನೆ ಮಾಡೋಣ. ಇಂದಿರಾರಮಣ ಗೋವಿಂದ ಗೋವಿಂದ ಮಾತ್ರ ಜೋರಾಗಿ ಮನೆ ದೇವರು ಇಂದಿರಾರಮಣ ಗೋವಿಂದ. ನಾವು ಹೊರಡೋ ದಿವಸ ಯಾರ ಪರಿಚಯನೂ ನಮಗಾಗಿರಲಿಲ್ಲ. ನೆಕ್ಸ್ಟ್ ಡೇ ಟ್ರಾವೆಲಿಂಗ್ ಇರೋದ್ರಿಂದ ಎಲ್ಲರೂ ಪರಿಚಯಗಳು ಮಾಡ್ಕೊಳ್ತಾ ಇದ್ದೀವಿ. ಅವರವರು ಎಲ್ಲಿಂದ ಈ ಟೂರಿಸಂ ನ ಸೆಲೆಕ್ಟ್ ಮಾಡ್ಕೊಳ್ಳೋಕೆ ರೂಪ ಅವರೇ ಕಾರಣ. ಏನಕ್ಕಂದ್ರೆ ಅವಳೇ ತುಂಬಾ ನೋಡಿ ಮಾಡಿ ಆದ್ರೆ ನನ್ಗೆ ಇದು ಡ್ರೀಮ್ ಇದ್ದಿದ್ದು, ಆಸೆ ಇದ್ದಿದ್ದು 3 ವರ್ಷದ ಕನಸು. ಅದು ನನ್ನ ನಾದಿನಿ ಜೊತೆ ಹೋಗ್ಬೇಕು ಅನ್ನೋದು ತುಂಬಾ ಇಷ್ಟ ಇತ್ತು. ನಾನು ಅವಳು ಹತ್ಬೇಕು ಅನ್ನೋದು ಅವಳಿಗೆ ಕಾರಣಾಂತರದಿಂದ ಅವಳು ಬರಕ್ಕಾಗಿಲ್ಲ. ಮಿಸ್ ಮಾಡ್ಕೊಳ್ತೀನಿ ಅವಳನ್ನ ತುಂಬಾ. ಆದ್ರೂ ನನ್ನ ತಂಗಿ, ನನ್ನ ಫ್ರೆಂಡ್ಸು ಎಲ್ಲ ಇದ್ದಾರೆ. ಒಂದು ಈ ಡ್ರೀಮ್ ಈ ವರ್ಷ ನಾನು ದೇವ್ರಿಗೆ ಅಂತಾನೆ ಇಟ್ಬಿಟ್ಟಿದೀವಿ. ದೇವಸ್ಥಾನನೇ ತಿರುಗ್ತಾ ಇದೀವಿ ಈ ವರ್ಷ ಎಲ್ಲ. ನನ್ನ ಹೆಸರು ಕಲ್ಪನಾ, ನಮ್ಮ ಹಸ್ಬೆಂಡ್ ಹೆಸರು ವಾಸು ಅಂತ. ಅವ್ರು ಮಿಸ್ ಮಾಡ್ಕೊಳ್ತೀನಿ ನಾನು. ನಂಗೆ 2 ಮಕ್ಕಳಿದ್ದಾರೆ. ಮಗಳು ಬಂದು 2nd PU, ಮಗ ಬಂದು 8th ಸ್ಟ್ಯಾಂಡರ್ಡ್. 2nd PU ಮಕ್ಕಳಿದ್ದಾರೆ. ಈ ಡ್ರೀಮು ನನಗೆ 3 ವರ್ಷದಿಂದ ಕಾಣ್ತಾನೆ ಇದೆ. ನಾನು ಕೇದಾರ್ನಾಥ್ ಹೋಗ್ಬೇಕು ಅನ್ನೋದು. ಈಗ ಅದು ಫಲಿಸ್ತಾ ಇದೆ. ಯಾವಾಗ ಕೇದಾರ್ನಾಥ್ ದೇವಸ್ಥಾನ ಮುಟ್ಟಿನ ಅಲ್ಲಿಗೆ ನನಗೆ ಆಸೆ ತೀರಿಸು ಅಂತ. ಮತ್ತೆ ಎಲ್ಲ ದೇವಸ್ಥಾನಕ್ಕೂ ಹೋಗೋಣ. ಇಲ್ಲ, ಇಲ್ಲಿಂದ ಹೋಗ್ತಿದಂಗೆ ನಾವು ತಿರುಪತಿ ಬೆಟ್ಟ ಹತ್ಬೇಕು. ನಮ್ದು ಆಕ್ಚುಲಿ ನಾವು ಇವಾಗ ಇದು ಲ್ಯಾಂಡ್ ಸ್ಲೈಡಿಂಗ್ ಅದು ಇದೆಲ್ಲ ತುಂಬಾ ನೋಡ್ತಾ ಇದ್ವಲ್ಲ. ನಮ್ದು ತಿರುಪತಿ ಬುಕ್ ಆಗಿದ ತಕ್ಷಣ ಇಲ್ಲ, ಅದು ನಾವು ಕರೆಸ್ಕೊತಾ ಇದ್ದಾರೆ ಅಂದ್ರೆ ಹುಷಾರಾಗಿ ಬರ್ತೀವಿ ಅಂತ. ಗ್ಯಾರಂಟಿ ತಿಮ್ಮಪ್ಪ ಕೊಟ್ಟಿದ್ದಾರೆ ನಮಗೆ ಅಂತ.
ಅದು ಬೇರೆ ಅರ್ಥ ಇದೆ. ಅದಕ್ಕೆ ಅದಕ್ಕೂ ನಾವು ಹೋಗ್ತಾ ಇದ್ದೀವಿ. ಅದಕ್ಕೂ ಇದು ಮುಗಿದ ತಕ್ಷಣ ಆ ದೇವ್ರಿಗೆ ಹೋಗ್ತಾ ಇದೀವಿ. ಎಲ್ಲರಿಗೂ ಆ ದೇವ್ರದ್ದು ಏನದು ಆಶೀರ್ವಾದ ಸಿಗ್ಲಿ. ಮತ್ತೆ ಇದೇ ತರ ಹೋಗ್ತಾ ಇರೋಣ. ಮತ್ತೆ ಇದೇ ತರ ನೆಕ್ಸ್ಟ್ ಟೂರಿಸಂ ಅಲ್ಲಿ ಹೋಗ್ತಾ ಇರೋಣ ಅಂತ ಕೇಳ್ಕೊಡ್ತೀವಿ. ನಮ್ಮ ಹೆಸರು ರೂಪಾ ಅಂತ. ನಾನು ಗೃಹಿಣಿಯೇ. ನನಗೊಬ್ಬ ಮಗ ಇದ್ದಾನೆ. ಅವನು 4th ಸ್ಟ್ಯಾಂಡರ್ಡ್ ಇದ್ದಾನೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶೋಭಾ ಅಂತ. ಅಲ್ಲ ಶೋಭಾನೇ. ನಾನು ಅಡ್ವೊಕೇಟ್ ವರ್ಕ್ ಮಾಡ್ತಾ ಇದ್ದೀನಿ. ಮಗ ಇದ್ದಾನೆ ನನಗೆ. ಅವ್ನಿಗೆ ನೋಡ್ಕೊಳ್ಳೋಕ್ಕೋಸ್ಕರ ಈಗ ಬ್ರೇಕ್ ತಗೊಂಡಿದ್ದೀನಿ. ಮಗ ಇವಾಗ 2nd ಸ್ಟ್ಯಾಂಡರ್ಡ್. ಅವರು ನಾನು ಒಂದೇ ಸ್ಕೂಲಲ್ಲಿ ಓದಿದ್ದೀನಿ. ನನ್ನ ಮಗನಿಗೂ ಅವರ ಹೌಸ್ ಸ್ಕೂಲಲ್ಲೇ ಹಾಕಿದ್ದೀನಿ. ನಾವಿಬ್ರು ಜೊತೆಲೇ ಓದಿದ್ದು. ನಾವು ನಮ್ಮ ಹೆಸರು, ನಾವು ಎಲ್ಲಿಂದ ಬಂದ್ವಿ, ನಮ್ಮ ಪರಿಚಯಗಳೆಲ್ಲ ಮಾಡ್ಕೊಳ್ತೀವಿ. ಎಲ್ಲರದ್ದು ವೀಡಿಯೋಸ್ ಇದೆ, ಆದರೆ ತುಂಬ ಲಾಂಗ್ ಇರೋದ್ರಿಂದ ಹಾಕೋಕ್ಕಾಗಲ್ಲ. ನೆಕ್ಸ್ಟ್ ನಾವು ಫೈನಲಿ ರಾತ್ರಿ 9:15ಗೆ ರಾಣಾಚೆಟ್ಟಿಗೆ ಬರ್ತೀವಿ. ನಮ್ಮ 2ನೇ ದಿನ ಇದಾಗಿತ್ತು. ನಿಮ್ಗೆ ಏನಾದರೂ ಇಷ್ಟವಾದಲ್ಲಿ ನಮ್ಮ ವೀಡಿಯೋಸು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಧನ್ಯವಾದಗಳು. ನಿಜವಾಗ್ಲೂ ನಾವು ಹೇಗೆ ಜರ್ನಿ ಮಾಡಿದ್ವಿ ಅನ್ನೋದೇ ಗೊತ್ತಾಗಿಲ್ಲ. ಅಷ್ಟು ಒಂದು ದಿನ ಎಲ್ಲ ಜರ್ನಿನೇ ಆಯಿತು. ಈ ಜರ್ನಿಲಿ ಬರೀ ಪರಿಚಯಗಳು, ಮಾತು ಹೇಗೆ ದಿನ ಹೋಯಿತು ಅಂತಲೇ ಗೊತ್ತಾಗಿಲ್ಲ. ತುಂಬ ಖುಷಿ ಆಯಿತು. 9:15 ನಾವು ಬಂದಾಗ ಎಲ್ಲಿಗೆ ಬಂದ್ವಿ ಅಂತ ನಿಮಗೆ ಮುಂದೆ ವಿಡಿಯೋದಲ್ಲಿ ಗೊತ್ತಾಗುತ್ತೆ, ನೋಡ್ತಾ ಹೋಗಿ. ಹೌದು, ನಮ್ಮ ಚಾರ್ಧಾಮ್ ಯಾತ್ರೆಯ ಮೊದಲನೆಯ ಸ್ಥಳಕ್ಕೆ ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ಡೇ ಹೇಗಿರುತ್ತೆ ಏನು ಅಂತ ನಿಮಗೆ ನೆಕ್ಸ್ಟ್ ವಿಡಿಯೋಲಿ ಹೇಳ್ತಾ ಹೋಗ್ತೀನಿ. ಯಾರಿಗಾದರೂ